ಒಂದು ಆರ್ಗನೈಸೇಷನಲ್ಲಿ ಶಕ್ತಿ ತುಂಬಿದ್ದಾರೆ. ಈಗ ಅವರು ತನ್ನ ಮಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್. ಬರ್ತಾ ಬರ್ತಾ ನನಗೆ ಅದು ಅಡ್ಜಸ್ಟು ಆಗುತ್ತೆ, ಅವ್ರಿಗೂ ನಾನು ಅಡ್ಜಸ್ಟ್ ಆಗ್ತೀನಿ. ಆದರೆ ಕಳಿಸ್ಕೊಡುವಾಗ ನಾವು ಖುಷಿಯಿಂದ ಕಳಿಸ್ಕೊಡ್ಬೇಕಲ್ವ. ಆ ಸಂದರ್ಭದಲ್ಲಿ ಬಹುಶಃ ಅವ್ರಿಗೊಂದು ಇನ್ಸೆಕ್ಯೂರಿಟಿನೂ ಇರುತ್ತೋ ಏನೋ. 4 ತಿಂಗಳಿರಲ್ಲ, ಈಗ ಯಾರೋ ಆಲ್ಟರ್ನೇಟ್ ಬಂದಿದ್ದಾರೆ, ಅವರೇ ಅಡ್ಜಸ್ಟ್ ಆಗಿಬಿಟ್ರೆ ಬಂದಮೇಲೆ ಮತ್ತೆ ನನ್ನ ಕೆಲಸ ಅನ್ನುವ ಒಂದು ನ್ಯಾಚುರಲ್ ಆಗಿ ಅದೊಂದು ಇನ್ಸೆಕ್ಯೂರಿಟಿ ಬರುತ್ತೆ. 15 ವರ್ಷ ನನ್ನ ಜೊತೆಲಿದ್ದಾರೆ. ಹಾಸ್ಪಿಟಲೈಸ್ ಆಗಿ ಒಂದು 4 ತಿಂಗಳು ಆಗಿದ್ದಿದ್ರೆ ತಡ್ಕೋತಾ ಇರಲಿಲ್ವ ನಾವು? ನೋವಿಗೆ ತಡ್ಕೊಳ್ಳುವ ನಾವು ಖುಷಿಗೆ ಯಾಕೆ ತಡ್ಕೊಳ್ಳಲ್ಲ? ಕ್ರೈಸಿಸ್ ಬಂದಾಗಲೂ ಜೊತೆಲಿ ಇದ್ದೀನಿ ಅಂತಲೇ ತಾನೇ ನಾವು ಪ್ರಮಾಣ ಮಾಡ್ಕೊಳ್ಳೋದು. ಮ್ಯಾನೇಜ್ಮೆಂಟ್ ಆಫ್ ಮ್ಯಾಡ್ ಮಂಕಿ ಮೈಂಡ್ 4M ನೀವೆಲ್ಲರೂ ಇಷ್ಟಪಟ್ಟು ಅಡ್ಮೈರ್ ಮಾಡ್ತಾ ಎಲ್ಲೋ ಒಂದು ಕಡೆ ಅದನ್ನು ಜೀರ್ಣಿಸ್ಕೊಳ್ತಾ ಅಳವಡಿಸ್ಕೊಳ್ತಾ ನಿಮ್ಮ ಜೀವನವನ್ನು ಸುಧಾರಿಸ್ಕೊಳ್ತಾ ಇರುವಂತಹ ಪ್ರೂಫ್ ಕೊಟ್ಟಿರುವಂಥ ಅದ್ಭುತವಾದ ಕಾನ್ಸೆಪ್ಟ್ 4M ಬೈ ಯೋಗಾತ್ಮ ಶ್ರೀಹರಿ. 108 ದಿನಗಳ ಸೀರೀಸ್ ಆನ್ GSS ಮಾಧ್ಯಮ ನಿಮ್ಮೆಲ್ಲರಿಗಾಗಿ ವಿತ್ ಯೋಗಾತ್ಮ ಶ್ರೀಹರಿ ಅವರು ಮಾತಾಡೋಣ. ನಮಸ್ಕಾರ. ಎಷ್ಟೋ ಸಂದರ್ಭಗಳಲ್ಲಿ ಜನರನ್ನು ಭೇಟಿ ಮಾಡ್ತೀವಿ, ಒಂದಷ್ಟು ಮಾತಾಡ್ತೀವಿ. ಆವಾಗ ಒಂದೇ ಮಾತು ಕೆಲವರು ತಪ್ಪು ತಿಳ್ಕೊಳ್ಬಹುದು, ಕೆಲವರು ಯಥಾವತ್ ಹೇಗಿದೆಯೋ ಹಾಗೂ ತಿಳ್ಕೊಳ್ಬೋದು. ಮೆಜಾರಿಟಿ ಆಫ್ ದ ಕೇಸಸ್ ತಪ್ಪು ಅರ್ಥೈಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಈ ಒಂದು ಸಿನಾರಿಯೋಸ್ ಬಗ್ಗೆ ಏನು ಹೇಳ್ತೀರಾ? ಬರೀ ಮಾತಲ್ಲ, ಸಂದರ್ಭಗಳು ಹಾಗಿರುತ್ತೆ. ನನ್ನದೇ ಆಫೀಸ್, ನನ್ನ ಕೊಲೀಗ್ ಗುರುರಾಜ್ ಅಂತ, ಅವರೀಗ ಒಂದು 4 ತಿಂಗಳು ಮಗಳನ್ನು ನೋಡೋಕ್ಕೆ ಟೂರ್ ಹೋಗ್ತಾ ಇದ್ದಾರೆ. ಈಗ ನನಗೆ ಅದು ಖುಷಿ ಸಂದರ್ಭನ ದುಃಖದ ಸಂದರ್ಭನ ಅಂತ. ಸ್ನೇಹಿತ, 15 ವರ್ಷ ಒಟ್ಟಿಗೆ ಇದ್ದೀವಿ. ಒಂದು ಆರ್ಗನೈಸೇಷನಲ್ಲಿ ಶಕ್ತಿ ತುಂಬಿದ್ದಾರೆ. ಈಗ ಅವರು ತನ್ನ ಮಗಳನ್ನು ನೋಡೋಕ್ಕೆ ಹೋಗ್ತಾ ಇದ್ದಾರೆ ಫಸ್ಟ್ ಟೈಮ್ ಇನ್ ಹಿಸ್ ಲೈಫ್. ಹೊರದೇಶಕ್ಕೆ ಹೋಗ್ತಾ ಇದ್ದಾರೆ, ಕೆನಡಾಕ್ಕೆ ಹೋಗ್ತಾ ಇದ್ದಾರೆ. ಈಗ ನನಗೆ ಈ ಸಂದರ್ಭ ದುಃಖನ ಖುಷಿನ? ನೀವು ಒಂದು ಕಡೆ ಫ್ರೆಂಡು, ಒಂದು ಕಡೆ ಒಂದು ಸಂಸ್ಥೆ ಮುಖ್ಯಸ್ಥರು, ಮ್ಯಾನೇಜ್ಮೆಂಟು, ಎರಡೂ ಪರ್ಸ್ಪೆಕ್ಟಿವ್ ಇರುತ್ತೆ. ನೀವು ಹೇಗೆ ತೊಗೊಂಡ್ರಿ ನೀವು ಹೇಳಬೇಕು. ನಿಮ್ಮ ಜಾಗದಲ್ಲಿ ನಾನಿದ್ದಿದ್ರೆ ಅಫ್ಕೋರ್ಸ್ ಅವ್ರ ಮಗಳನ್ನ ನೋಡಬೇಕಾಗಿರೋದು ಅವ್ರ ಹಕ್ಕು. ಲೇಬರ್ ಲಾ ಸರಿ, ಅವ್ರು ರಜಾ ಹಾಕೋತಾರೆ, ಲಾಸ್ ಆಫ್ ಪೇ ಆಗ್ಬೋದು ಅಥವಾ ಕೆಲಸ ಬಿಟ್ಬಿಡ್ಬೋದು, ಇದೆಲ್ಲ ಇರುತ್ತೆ. ಬಟ್ ಅವ್ರ ಪರ್ಸ್ನಲ್ ಲೈಫಿಗೆ ಅವ್ರು ಸ್ಪೇಸ್ ಕೊಟ್ಕೋತಾ ಇದ್ದಾರೆ ಅಟ್ ದಿಸ್ ಏಜ್ ಅಂತ. ಅದು ಮ್ಯಾನೇಜ್ಮೆಂಟ್ ಪರ್ಸ್ಪೆಕ್ಟಿವಲ್ಲಿ ಯೋಚನೆ ಮಾಡೋದು. ನೀವು ಯಾವ ಫ್ರೆಂಡಾಗಿ ಯೋಚನೆ ಮಾಡಿದ್ರಾ, ಮ್ಯಾನೇಜ್ಮೆಂಟಾಗಿ ಯೋಚನೆ ಮಾಡಿದ್ರಾ? ಈಗ ಎರಡೂ ಮ್ಯಾನೇಜ್ಮೆಂಟೇ ಅಲ್ವಾ? ಹಾಂ, ಥಾಟ್ ಮ್ಯಾನೇಜ್ಮೆಂಟ್ ಅದು. ಈಗ ನಾನು ಅವ್ರನ್ನ ಕಳಿಸ್ಕೊಡ್ಬೇಕು. ಒಂದು 2 ತಿಂಗಳು ಮುಂಚೆನೇ ತಿಳಿಸಿದ್ರಿಂದ ನಾವು ಒಂದು ಬ್ಯಾಕಪ್ ತೊಗೊಂಡ್ವಿ, ಹೊಸ ರಿಕ್ರೂಟ್ಮೆಂಟ್ ಮಾಡಿಕೊಂಡ್ವಿ. ಗುರುರಾಜ್ ಅಷ್ಟು ಎಫಿಷಿಯೆಂಟ್ ಇಲ್ಲದೆ ಇರ್ಬೋದು ಅಥವಾ ಸಂದರ್ಭಕ್ಕೆ ಸೂಟಬಲ್ ಆಗದೆ ಇರ್ಬೋದು ಸದ್ಯಕ್ಕೆ, ಆದರೆ ಸಿಗ್ತಾರೆ ಯಾರೋ ಒಬ್ಬರು. ಅವರ ಅಂಡರಲ್ಲಿ 1 ತಿಂಗಳು ಟ್ರೈನ್ ಆಗಿದ್ದಾರೆ. ಬರ್ತಾ ಬರ್ತಾ ನನಗೆ ಅದು ಅಡ್ಜಸ್ಟು ಆಗುತ್ತೆ, ಅವ್ರಿಗೂ ನಾನು ಅಡ್ಜಸ್ಟ್ ಆಗ್ತೀನಿ. ಆದರೆ ಕಳಿಸ್ಕೊಡುವಾಗ ನಾವು ಖುಷಿಯಿಂದ ಕಳಿಸ್ಕೊಡ್ಬೇಕಲ್ವ? ಹೌದು ಆ್ಯಕ್ಚುಲಾಗಿ, ಬಟ್ ಹೌದು ಅನ್ನೋಕ್ಕೂ ಆಗ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಾನು ಇರಿಟೇಟ್ ಮಾಡಿ ಕಳಿಸ್ಕೊಟ್ರೆ ಆ ಇಡೀ ಜರ್ನಿ 4 ತಿಂಗಳ ಜರ್ನಿ ಸಂತೋಷವಾಗಿರುತ್ತಾ? ಮತ್ತು ಹೋಗಿದ್ಯಾಕೆ ಅವರು? ಇದನ್ನೇ ನಾನು ಎಲ್ಲ ರೀತಿಯ ಪಾಸಿಟಿವಿಟಿ, ಚೈನು, ಒಳ್ಳೆತನ, ಮ್ಯಾನೇಜ್ಮೆಂಟು ಎಲ್ಲವೂ ಇಲ್ಲೇ ಇದೆ. ಏನು ಮಾಡಿದ್ರಿ ನೀವು? ಅವ್ರಿಗೆ ಕಳಿಸ್ಕೊಟ್ಟಿದ್ದೀನಿ, ಹೇಳಿದ್ದೀನಿ, ಒಂದು ಹಕ್ಕು ಕೊಟ್ಟೆ. ಖುಷಿಗೆ ನೀವು ಹೋಗಿ ಬನ್ನಿ, ನಿಮ್ಮ ಎಲ್ಲ ವಿಚಾರಗಳನ್ನು ನಾವು ನೋಡ್ಕೋತೀವಿ. ಇಲ್ಲಿಂದ 4 ತಿಂಗಳು ನೀವು ಆರಾಮಾಗಿರಿ ಅಲ್ಲಿ. ಆ ಸಂದರ್ಭದಲ್ಲಿ ಬಹುಶಃ ಅವ್ರಿಗೊಂದು ಇನ್ಸೆಕ್ಯೂರಿಟಿನೂ ಇರುತ್ತೋ ಏನೋ. 4 ತಿಂಗಳಿರಲ್ಲ, ಈಗ ಯಾರೋ ಆಲ್ಟರ್ನೇಟ್ ಬಂದಿದ್ದಾರೆ, ಅವರೇ ಅಡ್ಜಸ್ಟ್ ಆಗಿಬಿಟ್ರೆ ಬಂದಮೇಲೆ ಮತ್ತೆ ನನ್ನ ಕೆಲಸ ಅನ್ನುವ ಒಂದು ನ್ಯಾಚುರಲ್ ಆಗಿ ಅದೊಂದು ಇನ್ಸೆಕ್ಯೂರಿಟಿ ಬರುತ್ತೆ. ಆ ಕಂಫರ್ಟು ಕೊಟ್ಟಿದ್ದೀನಿ. ನೀವು 4 ತಿಂಗಳಾದಮೇಲೆ ನೀವು ಈ ಸ್ಥಾನದಲ್ಲಿರಲ್ಲ, ಪ್ರಮೋಟ್ ಆಗ್ತೀರಿ ಅಂತ ಹೇಳಿ 4 ತಿಂಗಳು ಸ್ಪೇಸು ಕೊಟ್ಟು, ಯಪ್ಪ, ಇದನ್ನೇ ಮ್ಯಾನೇಜ್ಮೆಂಟ್ ಅಂತ ಕರೆಯೋದು. ಯಾವುದನ್ನ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಸಂದರ್ಭಗಳನ್ನು, ಮನಸ್ಥಿತಿಯನ್ನು ಅಲ್ವಾ? ಹೌದು. ನಂಗೆ ಇರಿಟೇಟ್ ಆಗ್ತಾ ಇದೆ ಅಂತ ಅನ್ಕೋಣ, ನನ್ನ ಇರಿಟೇಷನ್ನ ತೋರಿಸ್ತೀನಿ ಅಂತ ಅನ್ಕೋಣ. ಅವ್ರಿಗೆ ಇರಿಟೇಟ್ ಆಗಲ್ವಾ? ಅವ್ರ ಮನೆಯವ್ರಿಗೆ ಬಲವಂತಕ್ಕೆ ಇವ್ರು ಹೋಗ್ತಾ ಇರೋದು ಅಂತ ಅನ್ಕೋಣ. ಹೋಗೋಣ ರೀ ಅಂತ ಮನೆಯವ್ರು ಅಂದೇ ಇರ್ತಾರೆ. ಅವ್ರ ಮನೆಯವ್ರ ಮೇಲೆ ಹೋಗಿ ಸಿಡ್ಕಲ್ವಾ? ಸರಿ, ಅವ್ರ ಮನೆಯವ್ರು ಯಾಕೆ ಹೋಗ್ತಾ ಇದ್ದಾರೆ? ಮಗಳು ಕರೆದಿದ್ದಕ್ಕಲ್ವಾ? ಅವ್ರ ಮಗಳ ಮೇಲೆ ಸಿಡುಕಲ್ವಾ? ನನ್ನ ಒಂದು ಸಿಡುಕು ಆ ಚೈನ್ ಆಫ್ ಸಿಡುಕುಗಳಾಗಲ್ವಾ? ಸೊ ಯಾರು ಕಟ್ ಮಾಡ್ಕೋಬೇಕು?
ಅಷ್ಟೇ. ಯಾರಿಗೆ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿಕ್ಕೆ ಬರುತ್ತೆ, ಸಂದರ್ಭಗಳನ್ನು ತುಲುಮೆ ಮಾಡಲಿಕ್ಕೆ ಬರ್ತದೆ, ಇದು ಸರಿನಾ ಅದು ಸರಿನಾ ಇದು ಸರಿನಾ ಒಂದು 10 ಸಲ ಯೋಚನೆ ಮಾಡಲಿಕ್ಕೆ ಬರ್ತದೆ, ಅದಕ್ಕೆ ಪ್ರಾವಿಷನ್ ಕೊಟ್ಕೊಳ್ಳಿಕ್ಕೆ ಬರ್ತದೆ, ಅವರು ಇಡೀ ಸರ್ಕಲನ್ನು ಪಾಸಿಟಿವ್ ಸ್ಪ್ರೆಡ್ ಮಾಡ್ಬೋದು. ದುಃಖ, ಫ್ರಸ್ಟ್ರೇಷನ್ನು ಇವೆಲ್ಲ ವೀಕರ್ ಮೈಂಡ್ಸ್. ಬರಲ್ಲ ಅಂತಿಲ್ಲ, ನಾನು ಮೊದಲು ಹೇಳಿದ್ದೀನಿ, ಉತ್ತಮೇಚ ಕ್ಷಣಂ ಕೋಪ ಅಂತ. ಆ ಏನೇನು ಫ್ರಸ್ಟ್ರೇಟ್ ಆಗುತ್ತೆ ಒಂದು ಕ್ಷಣ ಆಗಬೇಕು, ಆದರೆ ಲಾರ್ಜರ್ ಇಂಟ್ರೆಸ್ಟ್ ಈಸ್ ಫಸ್ಟ್. ಲಾರ್ಜರ್ ಇಂಟ್ರೆಸ್ಟ್ ಏನು? 15 ವರ್ಷ ನನ್ನ ಜೊತೆಲಿದ್ದಾರೆ, ಹಾಸ್ಪಿಟಲೈಸ್ ಆಗಿ ಒಂದು 4 ತಿಂಗಳು ಆಗಿದ್ದಿದ್ರೆ ತಡ್ಕೋತಾ ಇರಲಿಲ್ವ ನಾವು? ನೋವಿಗೆ ತಡ್ಕೊಳ್ಳುವ ನಾವು ಖುಷಿಗೆ ಯಾಕೆ ತಡ್ಕೊಳ್ಳಲ್ಲ ಅಲ್ವಾ? ಇದೇ ಮಾತುಗಳಿಗೆ ಹೇಳೋದು ಯು ಆರ್ ಸ್ಪೆಷಲ್, ಯು ಆರ್ ಯುನೀಕ್ ಅಂತ. ಅಂದರೆ ಯುನೀಕ್ ಇನ್ ದ ಸೆನ್ಸ್ ಆ ಆಲೋಚನೆ ಇದೆಯಲ್ಲ, ಇನ್ನೊಬ್ಬರ ಜಾಗದಲ್ಲಿ ಬೀಯಿಂಗ್ ಇನ್ ದೇರ್ ಶೂಸ್ ಅಂತ ಹೇಳ್ತಾರೆ. ಇದರಲ್ಲಿ ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗ್ತೀನಿ. ಅವರ ಮನೆಯವರು ನನಗೆ ತಂಗಿ ಇದ್ದ ಹಾಗೆ, ಅದು ಅಣ್ಣ ಅಂತ 15 ವರ್ಷದಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ನಾನು ಹಾಗೆ ಇದ್ದೀನಿ, ಅವರು ಹಾಗೆ ಇದ್ದಾರೆ. ಒಂದು ಮನೆಯ ಬಂಧು ಇದ್ದ ಹಾಗಿದ್ದಾರೆ. ಈಗ ಇವರು ಇಲ್ಲಿಂದ ಹೋಗ್ತಾ ಇದ್ದಾರೆ. ಅವರಿಗೆ ತಂದೆ ತಾಯಿ ಇದ್ದಾರೆ, ಇಬ್ಬರಿಗೂ ಏಜ್ ಆಗಿದೆ. ಪ್ರತಿಭಾ ಮೇಡಮ್ ಅವರ ತಂದೆ ತಾಯಿಗೆ ಏಜ್ ಆಗಿದೆ. ಅವ್ರನ್ನ ಯಾರು ನೋಡ್ಕೋತಾರೆ? ಸೊ ಅವ್ರಿಗೆ ಮೆಸೇಜ್ ಕಳಿಸ್ತೀನಿ ನಾನು. ಮೆಸೇಜ್ ಕಳಿಸಿ ಫಿಸಿಕಲಾಗೂ ಹೇಳಿದ್ದೀನಿ, ನಿಮ್ಮ ತಂದೆ ತಾಯಿಯ ನಂಬರ್ ನನಗೆ ಕೊಡಿ, ನನ್ನ ನಂಬರ್ ನಿಮ್ಮ ತಂದೆ ತಾಯಿ ಕೊಡಿ, 4 ತಿಂಗಳು ಎನಿ ಎಮರ್ಜೆನ್ಸಿ ನಾನು ಇದ್ದೀನಿ ಅಂತ ಹೇಳಿ. ಎಷ್ಟು ನಿರಾಳ ಅಂದರೆ ಅವ್ರ ಜಾಗದಲ್ಲಿ ನಿಂತು ಯೋಚನೆ ಮಾಡಿದ್ರೆ. ಒಂದು ಸಂಸ್ಥೆ ಅಂದರೆ ಅದೊಂದು ಹಣದ ಸಂಸ್ಥೆ ಅಲ್ಲ, ಅದು ಬಾಂಧವ್ಯದ ಸಂಸ್ಥೆ. ಇದು ಅರ್ಥ ಆಗಿದ ತಕ್ಷಣವೇ ಎಲ್ಲ ಸಂಸ್ಥೆಗಳು ಸ್ಟ್ರಾಂಗ್ ಆಗುತ್ತೆ. ಬಾಂಧವ್ಯದ ಸಂಸ್ಥೆ ಅದು. ವಿ ಆರ್ ನಾಟ್ ಹಿಯರ್ ಫಾರ್ ಮೇಕಿಂಗ್ ಮನಿ, ವಿ ಆರ್ ಹಿಯರ್ ಫಾರ್ ಬಿಲ್ಡಿಂಗ್ ರಿಲೇಷನ್ಶಿಪ್ಸ್. ಕ್ರೈಸಿಸ್ ಬಂದಾಗಲೂ ಜೊತೆಲಿದ್ದೀನಿ ಅಂತಲೇ ತಾನೇ ನಾವು ಪ್ರಮಾಣ ಮಾಡ್ಕೊಳ್ಳೋದು. ನಮ್ಮ ಬದುಕಿನ ಪ್ರಮಾಣ ಏನು? ಗಂಡ ಹೆಂಡತಿ ಯಾಕೆ ಜೊತೆಲಿದ್ದಾರೆ? ಸಪ್ತಪದಿ ತುಳಿಸ್ತೀವಿ, ಏನು ಅರ್ಥ ಅದರಲ್ಲಿ? ನಿನ್ನ ಕಷ್ಟದಲ್ಲಿ ನಾನು, ನನ್ನ ಕಷ್ಟದಲ್ಲಿ ನೀನು ಜೊತೆಯಾಗಿರ್ತೀವಿ. ಕಷ್ಟದಲ್ಲಿ ಸುಖದಲ್ಲಿ ಒಟ್ಟಿಗೆ ಇದ್ದೀವಿ. ಸಂದರ್ಭಗಳು ಒಬ್ಬರಿಗೆ ಒಬ್ಬರು ಬೇರೆ ಆಗ್ಬೋದು. ಒಬ್ಬರಿಗೆ ಚೆನ್ನಾಗಿರುವ ಸಂದರ್ಭ ಬಂದಾಗ ಇನ್ನೊಬ್ಬರಿಗೆ ದುಃಖದ ಸಂದರ್ಭ ಆಗಿರ್ಬೋದು. ನಾವಿಬ್ಬರು ಒಟ್ಟಿಗೆ ಇದ್ದೀವಿ. ಇದಕ್ಕಲ್ವ ನಾವು ಬದುಕ್ತಾ ಇರೋದು. ಇದು ನಾವು ಕ್ವಾಲಿಟಿ ಆಫ್ ಗುಡ್ನೆಸ್, ಚೈನ್ ಆಫ್ ಗುಡ್ನೆಸ್ ಅಂತೆಲ್ಲ ಮಾತಾಡ್ತಿದ್ದೀವಲ್ಲ, ದಿಸ್ ಈಸ್ ಎಪಿಟೋಮ್ ಆಫ್ ಗುಡ್ನೆಸ್. ಆ್ಯಕ್ಚುಲಾಗಿ ಅಪ್ಪಿತಪ್ಪಿ ಯಾರಾದರೂ ಇಂಥ ಸಂಸ್ಥೆಯ ಮುಖ್ಯಸ್ಥರಿದ್ಕೊಂಡು ಅದನ್ನ ಅಡ್ವಾಂಟೇಜ್ ತೊಗೊಂಡ್ರೆ ಬಹುಶಃ ತುಂಬ, ಐ ಡೋಂಟ್ ನೋ ಇಫ್ ಐ ಆಮ್ ರೈಟ್ ಆರ್ ರಾಂಗ್, ಅಲ್ಲಿ ಮಾನವೀಯತೆ, ಮನುಷ್ಯತ್ವ, ಕೈಂಡ್ನೆಸ್, ಬೀಯಿಂಗ್ ಹ್ಯೂಮನ್ ಈ ಪದಗಳಿಗೆ ಅರ್ಥನೇ ಇರಲ್ಲ ಅನಿಸುತ್ತೆ. ಹಾಗೆ ಸಂಸ್ಥೆ ಕಟ್ಟಬೇಕಾದ್ರೆ ಕಷ್ಟ ಸುಖ ಅಂತ ನಾವು ಸ್ವೇರ್ ಮಾಡೋದೇನೆ. ನಿಮ್ಮನ್ನ ಏನಂತ ಕರಿತೀನಿ? ಮಗಳು ಅಂತಾನೆ, ನಾನು ನಿಮ್ಮನ್ನ ಅಪ್ಪ ಅಂತಾನೆ ಕರಿತೀನಪ್ಪ. ಸೊ ವಾಟ್ ಈಸ್ ದಿಸ್ ರಿಲೇಷನ್ಶಿಪ್? ಈಸ್ ಇಟ್ ಫಾರ್ ಎನ್ ಅಕೇಶನ್? ನಾಟ್ ಎಟ್ ಆಲ್. ಈಸ್ ಇಟ್ ಫಾರ್ ಅಷ್ಟೇ? ಫಾರ್ ಲೈಫ್. ನಾವೆಲ್ಲ ಬಂಧುಗಳು ಫಾರ್ ಲೈಫ್. ಆ ಬಂಧುವಿನ ಮನೆಯ ನೋವುಗಳಿದೆಯಲ್ಲ, ದುಃಖ ಸುಖ ಎಲ್ಲ, ಇಟ್ ಈಸ್ ಫಾರ್ ಲೈಫ್ ನಮ್ಮದು. ಐ ವುಡ್ ಲೈಕ್ ಟು ಸೇ, ಎಂಪ್ಲಾಯಿ ಆಗಿ ಬಂದಿದ್ದಕ್ಕೆ ಅಪ್ಪ ಮಗಳಾಗಿದ್ದಲ್ಲ, ಅಪ್ಪ ಮಗಳಾಗಿದ್ದಕ್ಕೆ ಎಂಪ್ಲಾಯಿ ಅಂತ ಇಲ್ಲಿ ಕೊಟ್ಟಿದ್ದಲ್ಲ. ಇಟ್ ಜಸ್ಟ್ ಹ್ಯಾಪನ್ಡ್ ಆ್ಯಂಡ್ ನಾವು ಅಪ್ಪ ಮಗಳು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಪ್ಪ.